ಇನ್ನು ಮತದಾನ ಅಂತ್ಯಕ್ಕೆ ಕೆಲವು ನಿಮಿಷಗಳು ಮಾತ್ರ ಬಾಕಿ ಇದೆ. ಬೇಗ ಬನ್ನಿ, ನಿಮ್ಮ ಹಕ್ಕನ್ನ ಚಲಾಯಿಸಿ. ಯಾವುದೇ ರೀತಿಯಾದಂತಹ ನೆಪಗಳನ್ನು ಹೇಳಬೇಡಿ. ಎಲ್ಲೇ ಇದ್ರೂ ಕೂಡ ಮತದಾನ ಮಾಡಿ. ಸರಿಯಾಗಿ 5:42 ಟೈಮ್. 18 ನಿಮಿಷಗಳು ಮಾತ್ರ ಬಾಕಿ ಇದೆ. ಮತದಾನ ಅಂತ್ಯ ಆಗೋದಕ್ಕೆ ಕೆಲವು ನಿಮಿಷಗಳು ಮಾತ್ರ ಬಾಕಿ ಇದೆ. ಈ ಹಕ್ಕನ್ನ ಮತ್ತೆ ಚಲಾಯಿಸಬೇಕು ಅಂದ್ರೆ ಮತ್ತೆ 5 ವರ್ಷಗಳ ಕಾಲ ಕಾಯಬೇಕಾಗತ್ತೆ. ಯಾವುದೇ ರೀತಿಯಾದಂತಹ ನೆಪಗಳನ್ನ ಹೇಳ್ದೇನೆ ನಿಮ್ಮ ಮತಗಟ್ಟೆಗಳಿಗೆ ಹೋಗಿ ಮತವನ್ನ ಚಲಾಯಿಸಿ. ಇವತ್ತು ಮಿಸ್ ಆದ್ರೆ 5 ವರ್ಷ ಕಾಯಲೇಬೇಕು. ದೇಶದ ಭವಿಷ್ಯಕ್ಕಾಗಿ ಈ ಒಂದು ಕೆಲಸವನ್ನ ಪ್ರತಿಯೊಬ್ಬ ಪ್ರಜೆ ಮಾಡಬೇಕಾಗುತ್ತೆ. ಬಹುತೇಕವಾಗಿ 20 ನಿಮಿಷಗಳು ಮಾತ್ರ ಬಾಕಿ ಇದೆ ಮತದಾನ ಅಂತ್ಯ ಆಗೋದಕ್ಕೆ. 6 ಗಂಟೆಯ ನಂತರದಲ್ಲಿ ಮತದಾನಕ್ಕೆ ಅವಕಾಶ ಇರೋದಿಲ್ಲ. ಕೇವಲ 15 ನಿಮಿಷಗಳು ಮಾತ್ರ ಬಾಕಿ ಇದೆ ಮತದಾನ ಅಂತ್ಯ ಆಗೋದಕ್ಕೆ. ಇನ್ನು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ ಯಾವ ಜಿಲ್ಲೆಗಳಲ್ಲಿ ಎಷ್ಟರ ಮಟ್ಟಿಗೆ ಮತದಾನ ಆಗಿದೆ ಅಂತ ಶೇಕಡಾವಾರು ಗಮನಿಸ್ತಾ ಇದ್ದೀವಿ. 5:44 15 ನಿಮಿಷಗಳು ಮಾತ್ರ ಬಾಕಿ ಇದೆ ಮತದಾನ ಪ್ರಕ್ರಿಯೆ ಅಂತ್ಯ ಆಗೋದಕ್ಕೆ. ಯಾವುದೇ ರೀತಿಯಾದಂತಹ ನೆಪಗಳನ್ನ ಹೇಳ್ದೇನೆ ಮತಗಟ್ಟೆಗಳಿಗೆ ಹೋಗಿ ಮತವನ್ನ ಚಲಾಯಿಸಿ. ನಾಳೆಯ ಭವಿಷ್ಯಕ್ಕಾಗಿ ನಿಮ್ಮ ಮತ ಬಹಳಷ್ಟು ಅತ್ಯಮೂಲ್ಯವಾಗಿರುತ್ತೆ. ಬೆಳಿಗ್ಗೆಯಿಂದಲೂ ಕೂಡ ಗಮನಿಸ್ತಾ ಇದ್ದೀವಿ ಘಟಾನುಘಟಿ ನಾಯಕರು, ಸಿನಿಮಾ ನಟ ನಟಿಯರು, ವಯೋವೃದ್ಧರು, ಅನಾರೋಗ್ಯ ಪೀಡಿತರು, ಹೊಸದಾಗಿ ಮದುವೆ ಆಗ್ತಾ ಇರುವಂಥವರು, ಮದುವೆ ಆಗಿರೋರು, ನವವಧುವರರು ಎಲ್ಲರೂ ಕೂಡ ಮತಗಟ್ಟೆಗಳಿಗೆ ಭೇಟಿ ಕೊಟ್ಟು ಮತ ಚಲಾಯಿಸ್ತಾ ಇದ್ದಾರೆ. ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಇನ್ನು ಬೇರೆ ದೂರದ ದೇಶಗಳಿಂದ ಬಂದು ಮತ ಚಲಾಯಿಸ್ತಾ ಇದ್ದಾರೆ. ಅನೇಕ ನಿದರ್ಶನಗಳನ್ನ ನೋಡಿದ್ವಿ. 15 ನಿಮಿಷಗಳು ಕೊನೆಯದಾಗಿ ಬಾಕಿ ಇದೆ. ರಾಜ್ಯದ ಮೊದಲ ಹಂತದ ಮತದಾನ ಮುಕ್ತಾಯ ಆಗೋದಕ್ಕೆ. ದೇಶದಾದ್ಯಂತ 2ನೇ ಹಂತದ ಮತದಾನ ಆಗ್ತಾ ಇದೆ. ಕರ್ನಾಟಕದ ಪಾಲಿಗೆ ಮೊದಲ ಹಂತದ ಮತದಾನ 15 ನಿಮಿಷಗಳು ಮಾತ್ರ ಬಾಕಿ ಉಳಿದಿದೆ. ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಬಿರುಸಿನ ಮತದಾನ ಆಗಿದೆ. ಬೆಂಗಳೂರು ದಕ್ಷಿಣದಲ್ಲಿ ಮಾತ್ರ ಅತ್ಯಂತ ನೀರಸ ಪ್ರಕ್ರಿಯೆ. ಹೆಚ್ಚಿನ ಮತದಾನ ಆಗುವ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಅನೇಕ ರೀತಿಯಾದಂತಹ ಜಾಗೃತಿಗಳನ್ನ ಮೂಡಿಸ್ತಾನೆ ಇದೆ. ಆದರೂ ಕೂಡ ಕೆಲವೊಂದಿಷ್ಟು ಭಾಗಗಳಲ್ಲಿ ಅತಿ ಕಡಿಮೆ ಮತದಾನ ಆಗ್ತಾನೆ ಇದೆ. 14 ಜಿಲ್ಲೆಗಳ ಪೈಕಿ ಇವತ್ತು ಅತಿ ಹೆಚ್ಚಿನ ಮತದಾನ ಆಗಿರುವಂಥದ್ದು ಮಂಡ್ಯ ಜಿಲ್ಲೆಯಲ್ಲಿ 75% ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಇನ್ನು ಕೊನೆಯ 1 ಗಂಟೆಯ ಮತದಾನದ ಪ್ರಮಾಣ ಅದರ ಮಾಹಿತಿ ಬರೋದು ಬಾಕಿ ಇದೆ. ಸದ್ಯದ ಮಾಹಿತಿ ಪ್ರಕಾರ 75% ಮತದಾನ ಆಗಿದೆ ಮಂಡ್ಯದಲ್ಲಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಮತಾ, ಬಹುತೇಕವಾಗಿ ಎಲ್ಲ ಮತಗಟ್ಟೆಗಳಲ್ಲಿ ಶಾಂತಿಯುತ ಮತದಾನ ಆ ರೀತಿಯಾದಂತಹ ಪ್ರಕ್ರಿಯೆ ನಡೆದಿದೆ. ಇನ್ನೇನು ಕೆಲವು ನಿಮಿಷಗಳು ಮಾತ್ರ ಬಾಕಿ ಇದೆ. ಜನ ಬರ್ತಾ ಇದ್ದಾರಾ ಮತಗಟ್ಟೆಗಳ ಬಳಿ? ಹೌದು, ಇನ್ನೇನು ಕೆಲವೇ ನಿಮಿಷಗಳಷ್ಟೇ ಏನು ಮತದಾನಕ್ಕೆ ಬಾಕಿ ಇರುವಂತದ್ದು. ಕೇವಲ 10 ನಿಮಿಷ ಅಷ್ಟೇ ಬಾಕಿ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ಮತಗಟ್ಟೆಗಳಲ್ಲಿ ಯಾವ ರೀತಿ ತಯಾರಿಯನ್ನ ಮಾಡ್ಕೋಬೇಕು ಆ ರೀತಿಯ ತಯಾರಿಯನ್ನ ಮಾಡ್ಕೊಳ್ಳಲಾಗಿದೆ. ಈಗಾಗಲೇ ಏನು ಇವಿಎಂ ಮೆಷಿನ್ಗಳನ್ನ ಸ್ಟ್ರಾಂಗ್ ರೂಮ್ಗೆ ತಲುಪಿಸೋದಿಕ್ಕೆ ಅಂತೇಳಿ ಅದಕ್ಕೆ ಬೇಕಾಗಿರುವಂತಂದ್ರೆ ಸೀಲ್ ಹಾಕೋದಿಕ್ಕೆ ಎಲ್ಲ ರೀತಿ ತಯಾರಿಯನ್ನ ಮಾಡ್ಕೊಳ್ಳಲಾಗಿದೆ. ಸದ್ಯಕ್ಕೆ ನಾವು ಚಾಮರಾಜಪೇಟೆಯಲ್ಲಿರುವಂತಹ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಮುಂಭಾಗದಲ್ಲಿದ್ದೀವಿ. ಇಲ್ಲೂ ಕೂಡ ಅಂದ್ರೆ ಬೆಳಗ್ಗಿನ ಹೊತ್ತಲ್ಲಿ ಒಂದಷ್ಟು ಜನ 7 ಗಂಟೆ ಅಷ್ಟೊತ್ತಿಗೆ ಬಂದು ವೋಟ್ ಹಾಕೋದಕ್ಕೆ ಅಂತ ಸಾಕಷ್ಟು ಸಂಖ್ಯೆಯಲ್ಲಿ ಮತದಾರರು ಕೂಡ ಬಂದಿದ್ರು. ಆದ್ರೆ ಒಂದು 11-12 ಗಂಟೆ ತನಕನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸರತಿ ಸಾಲಿನಲ್ಲಿ ನಿಂತು ತಮ್ಮ ಮತವನ್ನ ಚಲಾಯಿಸಿದ್ರು. ಅದಾದ ಬಳಿಕ ಬಿಸಿಲು ಅಥವಾ ಒಂದಷ್ಟು ಕಾರಣಗಳನ್ನ ಇಟ್ಟುಕೊಂಡು ಪ್ರತಿ ಬಾರಿಯೂ ಪ್ರತಿ ಎಲೆಕ್ಷನ್ ಅಲ್ಲೂ ಕೂಡ ಇದೇ ರೀತಿ ಬಿಸಿಲಿದ್ದ ಸಂದರ್ಭದಲ್ಲಿ ಮತ್ತೆ ಸಂಜೆ ಸಮಯದಲ್ಲಿ ಬರ್ತಾರೆ. ಸಂಜೆ ಒಂದು 4 ಗಂಟೆ ಸಮಯದಲ್ಲಿ ಮತ್ತೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಓಡೋಡಿ ಬಂದು ಮತವನ್ನ ಹಾಕಿದ್ರು. ಅದಾದ ಬಳಿಕ ಈಗ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಏನು ಟೈಮ್ ಕೂಡ ಮುಕ್ತಾಯ ಆಗುತ್ತೆ. ಅದಾದ ಬಳಿಕ ಇಲ್ಲೇ ಪಕ್ಕದಲ್ಲಿರುವಂತಹ ಈದ್ಗಾ ಮೈದಾನದ ಪಕ್ಕದಲ್ಲಿರುವಂತಹ ಗೌರ್ಮೆಂಟ್ ಶಾಲೆಯ
ಶಾಲೆಯಲ್ಲಿ ಮಸ್ಲಿಂಗ್ ಸೆಂಟರ್ ಕೂಡ ಇದೆ. ಅಲ್ಲಿಗೆ ಇಲ್ಲಿರುವಂತಹ ಅಂದ್ರೆ ಇದು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಇವಿಎಂ ಮೆಷಿನ್ ಯಾವ್ಯಾವುದು ಇಲ್ಲಿ ಈ ಕ್ಷೇತ್ರಕ್ಕೆ ಬರುವಂತಹ ಎಲ್ಲಾ ಮತಗಟ್ಟೆಗಳಿಂದ ಸ್ಟ್ರಾಂಗ್ ರೂಮಿಗೆ ಇಲ್ಲಿಂದ ಏನು ಇವಿಎಂ ಮೆಷಿನ್ ಗಳನ್ನ ತೆಗೆದುಕೊಂಡು ಹೋಗಲಾಗುತ್ತೆ. ಅದಕ್ಕೆ ಈಗಾಗಲೇ ಏನು PROಗಳು EROಗಳು ಎಲ್ಲರೂ ಕೂಡ ಬೇಕಾದಂತಹ ತಯಾರಿಗಳು ಏನಿದೆ, ಯಾವ ರೀತಿ ಇವಿಎಂ ಮೆಷಿನ್ ಗಳನ್ನ ತೆಗೆದುಕೊಂಡು ಹೋಗ್ಬೇಕು ಮತ್ತೆ ಅದಕ್ಕೆ ಸೀಲ್ ಹಾಕುವಂತಹ ಪ್ರಕ್ರಿಯೆ ಎಲ್ಲವನ್ನೂ ಕೂಡ ಅಂದ್ರೆ ಸಿಬ್ಬಂದಿಗಳ ಎದುರುಗಡೆ ಮಾಡುವಂತಹ ಎಲ್ಲ ಪ್ರಕ್ರಿಯೆಯನ್ನ ನಿರ್ವಹಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಮಮತಾ ಎಲ್ಲ ಡೀಟೇಲ್ಸ್ಗೆ. ಕೆಲವು ನಿಮಿಷಗಳಲ್ಲಿ ಮತದಾನ ಪ್ರಕ್ರಿಯೆ ಅಂತ್ಯ ಆಗುತ್ತೆ. ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ಪ್ರಕ್ರಿಯೆ ಇನ್ನೇನು 10 ನಿಮಿಷಗಳಲ್ಲಿ ಅಂತ್ಯ ಆಗುತ್ತೆ. ಇವಿಎಂ ಮಷಿನ್ಗಳನ್ನ ಮತಗಟ್ಟೆಗಳಿಂದ ಸ್ಟ್ರಾಂಗ್ ರೂಮ್ಗೆ ತೆಗೆದುಕೊಂಡು ಹೋಗುವಂತಹ ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. 6 ಗಂಟೆ ನಂತರದಲ್ಲಿ ಕೆಲವೇ ನಿಮಿಷಗಳು ಮಾತ್ರ ಬಾಕಿ ಇದೆ ಮತದಾನಕ್ಕೆ. ಒಂದು ಕಡೆ ಮತಗಟ್ಟೆಗಳಲ್ಲಿ ಅಂತಿಮ ಹಂತದ ಮತದಾನ ನಡೀತಾ ಇದೆ. ಮತಯಂತ್ರ ಭದ್ರವಾಗಿ ಇರಿಸೋದಕ್ಕೆ ಸ್ಟ್ರಾಂಗ್ ರೂಮ್ಗಳು ಎಲ್ಲ ರೀತಿಯಾಗಿ ಸಿದ್ಧಗೊಂಡಿದ್ದಾವೆ. ಟೈಟ್ ಸೆಕ್ಯೂರಿಟಿಯಲ್ಲಿ ಸ್ಟ್ರಾಂಗ್ ರೂಮ್ಗಳಿಗೆ ಮತಪೆಟ್ಟಿಗೆಗಳನ್ನ ತೆಗೆದುಕೊಂಡು ಹೋಗಲಾಗುತ್ತೆ. ಕೊನೆಯ ಹಂತದ ಪ್ರಕ್ರಿಯೆಗಳು ನಡೀತಾ ಇದೆ. ಮತಗಟ್ಟೆಗಳಲ್ಲಿ ಬಿಗಿ ಭದ್ರತೆಯಲ್ಲಿ ಸ್ಟ್ರಾಂಗ್ ರೂಮ್ಗಳಿಗೆ ಮತಪೆಟ್ಟಿಗೆಗಳನ್ನ ತೆಗೆದುಕೊಂಡು ಹೋಗಲಾಗುತ್ತೆ. ಆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ ಅಧಿಕಾರಿಗಳು. ಬಹುತೇಕವಾಗಿ 10 ನಿಮಿಷಗಳ ಕಾಲ ಮಾತ್ರ ಮತದಾನಕ್ಕೆ ಅವಕಾಶ ಇದೆ. 5 ಗಂಟೆ 49 ನಿಮಿಷ ಟೈಮ್ ಸದ್ಯಕ್ಕೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಓಡೋಡಿ ಬಂದು ಮತ ಚಲಾಯಿಸೋದಕ್ಕೆ ಬರ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. 10 ನಿಮಿಷಗಳು ಮಾತ್ರ ಬಾಕಿ ಇದೆ. 6 ಗಂಟೆಯ ನಂತರದಲ್ಲಿ ಮತದಾನಕ್ಕೆ ಅವಕಾಶ ಇರೋದಿಲ್ಲ. ಆರು ಗಂಟೆಯ ನಂತರದಲ್ಲಿ ಎಲ್ಲ ಮತಪೆಟ್ಟಿಗೆಗಳನ್ನ ಬಿಗಿ ಭದ್ರತೆಯಲ್ಲಿ ಎಲ್ಲೆಲ್ಲಿ ಸ್ಟ್ರಾಂಗ್ ರೂಮ್ಗಳನ್ನ ನಿಗದಿಪಡಿಸಲಾಗಿದೆ. ಟೈಟ್ ಸೆಕ್ಯೂರಿಟಿಯಲ್ಲಿ ಸ್ಟ್ರಾಂಗ್ ರೂಮ್ಗಳನ್ನ ತೆಗೆದುಕೊಂಡು ಹೋಗಲಾಗುತ್ತೆ. ಕೇವಲ 10 ನಿಮಿಷಗಳು ಮಾತ್ರ ಬಾಕಿ ಇದೆ ಮತದಾನಕ್ಕೆ. ಕೆಲವೊಂದಿಷ್ಟು ಕಡೆ ಮತದಾರರು ಓಡೋಡಿ ಬರ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ನಾವು. ಬಿರುಸಿನ ಮತದಾನವಾಗಿದೆ. ಕೆಲವೊಂದಿಷ್ಟು ಭಾಗಗಳಲ್ಲಿ ಕೆಲವೊಂದಿಷ್ಟು ಕಡೆ ನೀರಸ ಪ್ರಕ್ರಿಯೆ ವ್ಯಕ್ತವಾಗಿದೆ. ಸರಿಯಾಗಿ 10 ನಿಮಿಷಗಳು ಮಾತ್ರ ಬಾಕಿ ಉಳಿದಿದೆ ಮತದಾನಕ್ಕೆ. ರಾಜ್ಯದಲ್ಲಿ ಮೊದಲ ಹಂತದ ಮತದಾನ, ದೇಶದಾದ್ಯಂತ 2ನೇ ಹಂತದ ಮತದಾನ. 14 ಕ್ಷೇತ್ರಗಳಲ್ಲಿ ಮತದಾನ ಪ್ರಕ್ರಿಯೆ ರಾಜ್ಯದಲ್ಲಿ. 10 ನಿಮಿಷಗಳು ಮಾತ್ರ ಬಾಕಿ ಇದೆ. ವಿದೇಶಗಳಿಂದ ಬಂದು ಹಕ್ಕನ್ನ ಚಲಾಯಿಸಿದ್ದಾರೆ ಅನೇಕರು. ಆಸ್ಪತ್ರೆಗಳಲ್ಲಿದ್ದರೂ ಕೂಡ ಅನೇಕರು ಬಂದು ಮತ ಚಲಾವಣೆ ಮಾಡಿದ್ದಾರೆ. From the time they have been in power. So if you vote only, the government will stand, alva. If you just sit at home and expect development, it will never come. So that should happen. So ಅದಕ್ಕೆ vote ಮಾಡಿ ದಯವಿಟ್ಟು. Shruti Reddy. Hi. Sir, ಹೇಳಿ. As for citizen, vote ಮಾಡಲೇಬೇಕು. It's our responsibility to elect the right person. ಸೊ ಅದಕ್ಕೆ ನಾನು ವೋಟ್ ಮಾಡಿದ್ದು ಬಂದ್ಬಿಟ್ಟು ಮಾದೇಪುರ ಕ್ಷೇತ್ರ, ದೇವ್ರ ಬೀಸ್ನಳ್ಳಿಯಲ್ಲಿ. ಬೇರೆ ಬೇರೆ ಕಡೆ ಆದ್ರೂ ಟೈಮ್ ಮಾಡಿಕೊಂಡು ಬಂದು ವೋಟ್ ಮಾಡಿದ್ದೀವಿ. ವಿ ಕ್ಯಾಸ್ಟೆಡ್ ವೋಟ್. ಥ್ಯಾಂಕ್ ಯು. ಪವನ್ ರೆಡ್ಡಿ ಅಂತ. ವಧುವರರಿಂದ ಮತದಾನ. ಕೆಲವೊಂದಿಷ್ಟು ಕಡೆ ಈ ರೀತಿಯಾಗಿ ಮಾದರಿ ಮತದಾನಗಳು ಕೂಡ ಆಗಿದೆ. ಹಿರಿಯ ನಾಗರಿಕರು, ವಯೋವೃದ್ಧರು, ಅನಾರೋಗ್ಯ ಪೀಡಿತರು, ಹೊಸದಾಗಿ ಮದುವೆ ಆಗೇ ಇರುವಂಥವರು ಈ ರೀತಿಯಾಗಿ ಮತಗಟ್ಟೆಗಳಿಗೆ ಭೇಟಿ ನೀಡಿ ಮತದಾನ ಮಾಡಿದ್ದಾರೆ, ಮತ ಚಲಾಯಿಸಿದ್ದಾರೆ. ಸಿನಿಮಾ ತಾರೆಯರು ಸಮಯವನ್ನು ಬಿಡುವು ಮಾಡಿಕೊಂಡು ತಮ್ಮ ಹಕ್ಕು, ಪ್ರಜಾಪ್ರಭುತ್ವದ ಅತಿದೊಡ್ಡ ಹಕ್ಕು ಮತ ಚಲಾವಣೆ, ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಸರಿಯಾಗಿ 8 ನಿಮಿಷಗಳು ಮಾತ್ರ ಬಾಕಿ ಇದೆ. ಕೊನೆಯ ಹಂತದ ಮತದಾನ ಪ್ರಕ್ರಿಯೆ ನಡೀತಾ ಇದೆ ಎಲ್ಲ ಮತಗಟ್ಟೆಗಳಲ್ಲಿ. 6 ಗಂಟೆಯ ನಂತರದಲ್ಲಿ ಬಿಗಿ ಭದ್ರತೆಯಲ್ಲಿ ಇವಿಎಂ ಮಷಿನ್ಗಳನ್ನು, ಮತಪೆಟ್ಟಿಗೆಗಳನ್ನು ಸ್ಟ್ರಾಂಗ್ ರೂಮ್ಗೆ ಶಿಫ್ಟ್ ಮಾಡಲಾಗುತ್ತೆ. ಆ ರೀತಿಯ ಪ್ರಕ್ರಿಯೆಗಳು ನಡೆಯುತ್ತೆ. 6 ಗಂಟೆಯ ನಂತರದಲ್ಲಿ ಯಾವುದೇ ರೀತಿಯಾದಂತಹ ಮತದಾನಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ. ರಾಜ್ಯದ 14 ಕ್ಷೇತ್ರಗಳಲ್ಲಿ, 14 ಜಿಲ್ಲೆಗಳಲ್ಲಿ ಮತದಾನ ಆಗಿರುವಂಥದ್ದು ಇವತ್ತು.
1ನೇ ಹಂತದ ಮತದಾನ ರಾಜ್ಯದಲ್ಲಿ, 2ನೇ ಹಂತದ ಮತದಾನ ದೇಶದಾದ್ಯಂತ. ದೂರದ ದೇಶಗಳಿಂದ ಬಂದು ಮತವನ್ನ ಚಲಾಯಿಸಿದ್ದಾರೆ ಅನೇಕರು. ಕೊನೆಯ 10 ನಿಮಿಷಗಳು ಮಾತ್ರ ಬಾಕಿ ಇದೆ ಮತ ಚಲಾಯಿಸೋದಕ್ಕೆ. ಈಗ ಕೆಲವೊಬ್ಬರು ಓಡೋಡಿಕೊಂಡು ಬಂದು ಮತಗಟ್ಟೆಗೆ ಓಡೋಡ್ಕೊಂಡು ಬಂದು ಮತ ಹಾಕ್ತಾ ಇದ್ದಾರೆ. ಎಷ್ಟಿದ್ರು ಇಂಡಿಯಾ ಸಿಟಿಸನ್ಶಿಪ್ ಅಂದ್ರೆ ವೋಟ್ ಹಾಕ್ಲೇಬೇಕಾಗುತ್ತೆ. ಓಡಾಡ್ಕೊಂಡ್ಬಂದು ಓಟ್ ಹಾಕಿದ್ರಿ? ಹಾ, ಯಾಕಂದ್ರೆ ಅಲ್ಲಿ ಟ್ರಾಫಿಕ್ ಜಾಸ್ತಿ ಇತ್ತು, ಅಲ್ಲಿಂದ ಬರಕ್ಕೂ ಒಂಚೂರು ಲೇಟ್ ಆಗೋಯ್ತು. ಅದಕ್ಕೆ ಇವಾಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೆಂಗ ವೋಟ್ ಹಾಕಿದ್ವಿ. ರಜೆ ಇರ್ಲಿಲ್ವಾ? ರಜೆ ಆದ್ರೆ ವರ್ಕಿಂಗ್ ಇತ್ತು, ಇಂಪಾರ್ಟೆಂಟ್ ಮೀಟಿಂಗ್ ಎಲ್ಲ ಇತ್ತು. ಸೊ ಅವರು ಮೀಟಿಂಗ್ ಅಟೆಂಡ್ ಮಾಡ್ಬಿಡ್ಬೇಕಾದ್ರೆ ವೋಟ್ ಹಾಕಿ ಅಂತ ಹೇಳಿದ್ರು. ಸೊ ಎಲ್ಲಿಂದ ಬಂದ್ರಿ? ಬೆಂಗಳೂರಿಂದ ಬೆಳ್ಳಂದೂರು. ವೋಟ್ ಹಾಕಿದ್ರೆ ಖುಷಿ ಆಯ್ತಾ ಅಂತ? ಯಾಕಂದ್ರೆ ಲಾಸ್ಟ್ ಓಟಾ? ಹಾ, ಮೋಸ್ಟ್ ಪ್ರಾಬ್ಲಿ ನಂದೇ ಲಾಸ್ಟ್. ಓಡಾಡ್ಕೊಂಡ್ ಬಂದ್ರಿ? ಹಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.